ಭಾರತೀಯ ಕುಸ್ತಿ ಸಂಘದ ಜಂಟಿ ಕಾರ್ಯದರ್ಶಿಗಳು, ಕರ್ನಾಟಕ ಕುಸ್ತಿ ಸಂಘದ ಅಧ್ಯಕ್ಷರು, ಶ್ರೀ ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ನ ಸಂಸ್ಥಾಪಕರು ಹಾಗೂ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರಾದ ಶ್ರೀ ಬೆಳ್ಳಿಪಾಡಿ ಗುಣರಂಜನ್ ಶೆಟ್ಟಿರವರ ಹುಟ್ಟುಹಬ್ಬವನ್ನು ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಜೆ ಶ್ರೀನಿವಾಸ್ರವರ ನೇತೃತ್ವದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮೊದಲಿಗೆ ಬೆಂಗಳೂರಿನ ಹುಣಿಸೇಮರನಹಳ್ಳಿಯ ಪುರಸಭೆಯ ಮುಂದೆ ಕೇಕ್ ಅನ್ನು ಕತ್ತರಿಸಲಾಯಿತು. ನಂತರ ಪೌರ ಕಾರ್ಮಿಕರಿಗೆ ಹಾಗೂ ಕೊಡಗಲಹಟ್ಟಿ ಗ್ರಾಮದ ಜನರಿಗೆ 500ಕ್ಕೂ ಹೆಚ್ಚು ಕೋಳಿಗಳನ್ನು ನೀಡಲಾಯಿತು. ತದನಂತರ ಲಿಟಲ್ ಡ್ರಾಪ್ಸ್ ಅನಾಥಾಶ್ರಮಕ್ಕೆ ತೆರಳಿ ಅಲ್ಲಿಯೂ ಕೇಕ್ ಕತ್ತರಿಸಿ ಎಲ್ಲರಿಗೂ ಬಿರಿಯಾನಿ ಭೋಜನ ನೀಡಲಾಯಿತು.
ಏನಿವತ್ತು ಭಾರತೀಯ ಕುಸ್ತಿ ಸಂಘದ ಜಂಟಿ ಕಾರ್ಯದರ್ಶಿಗಳು, ಕರ್ನಾಟಕ ಕುಸ್ತಿ ಸಂಘದ ಅಧ್ಯಕ್ಷರು ಮತ್ತು ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಬೆಳ್ಳಿಪಾಡಿ ಗುಣರಂಜನ್ ಶೆಟ್ಟಿರವರ ಹುಟ್ಟುಹಬ್ಬ. ಏನಿವತ್ತು ಯುಗಾದಿ, ಹೊಸ ವರ್ಷ, ಯುಗಾದಿಯ ಹೊಸದಡ್ಕಾಗಿರೋದ್ರಿಂದ ಎಲ್ಲರೂ ಕೂಡ ಅವರವ್ರ ಮನೆಗಳಲ್ಲಿ ಸಂಭ್ರಮದಿಂದ ಬಾಡೂಟನ ಮಾಡ್ಕೊಂಡು ಊಟ ಮಾಡ್ತಿರ್ತಾರೆ. ಆ ಒಂದು ಸನ್ನಿವೇಶದಲ್ಲಿ ಸಂಸ್ಥಾಪಕರು ಯಾವುದೇ ಜನಗಳು ಅವ್ರನ್ನ ಹುಡ್ಕೊಂಬಂದು ವಿಶ್ ಮಾಡೋದು ಬೇಡ, ಎಲ್ಲರಿಗೂ ಕೂಡ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಕೊಡಲಿ, ಯಾವಾಗಲೂ ಕೂಡ ಸಂಘಟನೆ ಮಾಡೋದಿದ್ದೇ ಇರುತ್ತೆ ಅಂಥೇಳಿ ಅವರು ಎಲ್ಲರಿಗೂ ಕೂಡ ನಿಮ್ಮ ಭಾಗದಲ್ಲೇ ಏನಾದರೂ ಮಾಡ್ಕೊಳ್ಳಿ, ಯಾರು ಇಲ್ಲಿ ಹುಡ್ಕೊಂಬರೋದು ಬೇಡ ಅಂಥೇಳಿ ನಾವು ಎಲ್ಲ ಸಂಘಟನೆಯವ್ರಿಗೂ ಕರೆ ಕೊಟ್ಟಾಗ ಎಲ್ಲ ಅವ್ರವ್ರ ಭಾಗದಲ್ಲಿ ಅನಾಥಾಶ್ರಮದಲ್ಲಿ ಊಟ ಕೊಡೋದಿರ್ಬೋದು, ಅಂಗವಿಕಲರಿಗೆ ಏನಾದರೂ ಕೊಡೋ ಅಂಥದ್ದಿರ್ಬೋದು, ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಫಲಪುಷ್ಪಗಳ ಹಣ್ಣುಗಳು ಮತ್ತು ಬ್ರೆಡ್ಡು ಬಿಸ್ಕೆಟ್ ಈ ಥರ ಕೊಡೋ ಅಂಥದ್ದಿರ್ಬೋದು, ಮತ್ತು ಪೌರ ಕಾರ್ಮಿಕರಿಗೆ ಬಟ್ಟೆ ಕೊಡೋ ಅಂಥ ಕೆಲಸ ಒಂದು ಕಡೆ ಮಾಡ್ತಿದ್ದಾರೆ, ಪೌರ ಕಾರ್ಮಿಕರಿಗೆ ಒಂದು ಊಟ ಕೊಡೋ ಅಂಥ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಕಡೆ ಏನಿವತ್ತು ಮಾಡ್ತಾಯಿದ್ರು, ಇವತ್ತು ಪೌರ ಕಾರ್ಮಿಕರಿಗೆ, ಇವತ್ತು ಹುಣಸಪಾನಹಳ್ಳಿ ಪುರಸಭೆಯ ಪೌರ ಕಾರ್ಮಿಕರಿಗೆ ಕೋಳಿ ಕೊಡೋ ಅಂಥ ಕೆಲಸ, ಮತ್ತು ಗ್ರಾಮದಲ್ಲಿ ಕೊಡಗಲಟ್ಟಿ ಗ್ರಾಮದಲ್ಲೂ ಕೂಡ ಕೋಳಿ ಕೊಡೋ ಅಂಥ ಕೆಲಸನ ನಾವು ಕೋಳಿ ಕೊಟ್ಟು ಅವರು ಕೂಡ ತಗೊಂಡೋಗಿ ಅವ್ರ ಮನೆಯಲ್ಲಿ ಎಲ್ಲರೂ ಫ್ಯಾಮಿಲಿ ಜೊತೆ ಊಟ ಮಾಡಲಿ ಅನ್ನೋ ದೃಷ್ಟಿಯಿಂದ ಕೋಳಿಯನ್ನು ಕೊಡೋ ಅಂಥ ಕೆಲಸ ನಾವು ಮಾಡ್ತಾಯಿದ್ದೀರಿ. ಈ ಒಂದು ಎಲ್ಲರ ಪೌರ ಕಾರ್ಮಿಕರಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ಬಡ ಜನರುಗಳಿರ್ಬೋದು, ಏನಿವತ್ತು ಎಲ್ಲರಿಗೂ ಕೂಡ ಒಂದು ಹಬ್ಬದ ವಾತಾವರಣ ಯಾಕೆ ಸೃಷ್ಟಿ ಮಾಡ್ತಾಯಿದ್ದೀವಿ ಅಂದರೆ, ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಮಾಡೋವಂಥ ಸಮಾಜ ಸೇವೆಗಳು ಸಾರ್ವಜನಿಕವಾಗಿ ಉತ್ತಮವಾದ ಕೆಲಸಗಳು ಮಾಡ್ತಾ ಇರೋದ್ರಿಂದ ಅವ್ರಿಗಿನ್ನೂ ಆರೋಗ್ಯ ಆಯಸ್ಸು ಜಾಸ್ತಿ ಕೊಡಲಿ ಶಿವ. ಅವಾಗ ಏನಿವತ್ತು ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ 6ನೇ ವರ್ಷದ ಮಹಾಶಿವರಾತ್ರಿ ಹಬ್ಬ ಕೂಡ ಮಾಡಿದಾಗ ಆ 1 ಲಕ್ಷಕ್ಕಿಂತ ಹೆಚ್ಚು ಜನ ಬಂದು ಅದನ್ನು ವೀಕ್ಷಣೆ ಮಾಡಿ ಅವರಿಗೆ ಆಶೀರ್ವಾದ ಮಾಡೋವಂಥದ್ದಿರ್ಬೋದು, ಪ್ರತಿಯೊಂದು ಕೂಡ ಅವ್ರು ಮಾಡ್ತಕ್ಕಂಥ ಸಾಮಾಜಿಕ ಮತ್ತು ಶೈಕ್ಷಣಿಕ ವಿಚಾರಗಳಲ್ಲಿ ಕ್ರೀಡಾಪಟುಗಳನ್ನ ಉತ್ತೇಜಿಸೋದ್ರಿಂದ ಎಲ್ಲ ಅಂಗದಲ್ಲೂ ಕೂಡ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆರೋಗ್ಯ ಆಯಸ್ಸು ಉತ್ತಮವಾದ ಅಧಿಕಾರಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆಶಿಸುತ್ತಾ, ಎಲ್ಲರ ಒಂದು ಪ್ರೀತಿ ವಿಶ್ವಾಸ ಅವ್ರಿಗೆ ಸಿಕ್ಕಲಿ ಅಂತೇಳಿ ಈ ಸಾರ್ವಜನಿಕವಾದಂಥ ಕೆಲಸವನ್ನು ನಾವು ಆರಂಭ ಮಾಡಿದ್ದೀವಿ. ಸುಮಾರು ಒಂದು 500 ಜನಕ್ಕೆ ಇವತ್ತು ಕೇಕ್ ಕಟ್ ಮಾಡೋದ್ರ ಮುಖಾಂತರ ಒಂದು 500 ಜನಕ್ಕೆ ಕೋಳಿ ಅಂತ ಕೊಡೋ ಅಂಥ ಕೆಲಸನ ನಾವು ಮಾಡ್ತಾಯಿದ್ದೀವಿ. ಕಾರ್ಯಕ್ರಮ ಇದೆ ಆಶ್ರಮದಲ್ಲಿ, ಅನಾಥಾಶ್ರಮದಲ್ಲಿ ಬಾಡೂಟ ಕೊಡೋ ಅಂಥ ಕೆಲಸ. ಅಲ್ಲಿ ಕೂಡ ಅವರು ಯಾವಾಗಲೂ ಕೂಡ ಮಾಮೂಲಿ ವೆಜ್ಜನ್ನು ಊಟ ಮಾಡ್ತಾರೆ. ಇವತ್ತು ಹೊಸದಡಕ್ಕೆ ದಿವಸ ಅವ್ರ ಹಬ್ಬ ಬಿದ್ದಿರೋದ್ರಿಂದ ಅವ್ರಿಗೆ ಊಟನೂ ಕೂಡ ನಾನ್ ವೆಜ್ ಊಟ ಕೊಡೋಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಇವತ್ತು ಆಶ್ರಮದಲ್ಲಿ ಇಲ್ಲಿ ಒಂದು ಅನಾಥಾಶ್ರಮ ಇದೆ, ಅದರಲ್ಲಿ ಊಟದ ವ್ಯವಸ್ಥೆನ ರೆಡಿ ಮಾಡಿದ್ದೀವಿ. ಅದೇ ರೀತಿ ಇವತ್ತು ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಸಂಸ್ಥಾಪಕ ಅಧ್ಯಕ್ಷರಂತ ಬಿ ಗುಣರಂಜನ್ ಶೆಟ್ಟಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ ಗುಣಣ್ಣ. I wish you a good luck and a prosperity life ahead, and I wish you to do the well-being to the people around. Thank you for everything you do for the society, and we are proud of you. Happy birthday, Soundarya. ಸಂಸ್ಥಾಪಕರಾದಂಥ ಗುಣರಂಜನ್ ಶೆಟ್ಟಿ ಅಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಸಂದರ್ಭದಲ್ಲಿ ವಿನಯ್, ಹರೀಶ್, ಮುನಿರಾಜು, ರಾಮಾಂಜಿನಪ್ಪ, ಸುದರ್ಶನ್, ಸೌಂದರ್ಯ, ಕಿರಣ್, ನಾರಾಯಣ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.